ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. BJPಗೆ ಮತ್ತು JDSಗೆ ಕಬ್ಬಿಣದ ಕಡಲೆಯಾದ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಸೈನಿಕ ಒಂದು ನಿದ್ದೆಗೆಡಿಸಿದ ಎಸೆದ ಆ ಬಾಣ ಯಾವುದು ಅಂತಂದು ನಾವು ತಿಳ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಚನ್ನಪಟ್ಟಣ ಬೈ ಎಲೆಕ್ಷನ್ ತುಂಬಾ ಕುತೂಹಲನೇ ಕೆರಳಿಸಿದೆ ಅಂತಲೇ ಹೇಳ್ಬೋದು. DK ಶಿವಕುಮಾರ್ ಅವರಿಗೆ ಈ ಚನ್ನಪಟ್ಟಣ ಗೆಲ್ಲಲೇಬೇಕು ಅಂತ ಒಂದು ಪಣವನ್ನು ತೊಟ್ಟಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೂಡ, ಇನ್ನು JDS ಕೂಡ ಈ ಕ್ಷೇತ್ರನ ನಾವು BJPಗೆ ಬಿಟ್ಕೊಡಬಾರ್ದು, ಇದನ್ನು ನಾವೇ ಇಟ್ಕೋಬೇಕು. ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದಾರೆ, ಇದನ್ನು ನಾವು ಗೆದ್ಕೊಳ್ತೀವಿ ಅನ್ನೋ ಭರವಸೆ ಮೇಲೆ ಟಿಕೆಟ್ಗಾಗಿ ಭಾರೀ ಕಸರತ್ತನ್ನು ಸಹ ನಡೆಸ್ತಾ ಇದ್ದಾರೆ. ಇದರಂತೆಯೇ ದೆಹಲಿಯಲ್ಲಿ ಬೀಡು ಬಿಟ್ಟ 5 ರಾಜ್ಯ ನಾಯಕರು ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಚನ್ನಪಟ್ಟಣ ಟಿಕೆಟ್ಗಾಗಿ ಭಾರೀ ಚರ್ಚೆ ನಡೀತಾ ಇದೆ. ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ NDA ತೀರ್ಮಾನ ಏನು ತಗೊಳ್ಳುತ್ತೆ ಅನ್ನೋದನ್ನು ಸಹ ಇಲ್ಲಿ ಭಾರೀ ಕುತೂಹಲವನ್ನೇ ಕೆರಳಿಸಿದೆ. ಚನ್ನಪಟ್ಟಣ ಉಪಚುನಾವಣೆ ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ಲ, ಆದರೆ ಈಗಾಗಲೇ 3 ಪಕ್ಷಗಳು ಅಖಾಡವನ್ನು ಉರಿಗೊಳಿಸುತ್ತಿದ್ದಾರೆ. BJPಯ ಸೈನಿಕ ಎಸೆದ ಬಂಡಾಯದ ಗುಂಡು ಮೈತ್ರಿ ಪಡೆಯ ನಿದ್ದೆಯನ್ನು ಗೆಡಿಸಿದ್ದು BJP ಹೈಕಮಾಂಡ್ಗೆ ತಲೆನೋವು ತರಿಸಿದೆ ಅಂತಲೇ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಮೇರೆಗೆ 5 ರಾಜ್ಯ ನಾಯಕರು ದೆಹಲಿಗೆ ಬೀಡು ಬಿಟ್ಟಿದ್ದು ಕುತೂಹಲವನ್ನು ಸಹ ಹೆಚ್ಚಿಸಿದೆ ಅಂತಲೇ ಹೇಳಲಾಗ್ತಾ ಇದೆ. ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವ CP ಯೋಗೀಶ್ವರ್ ಅವರು ದೆಹಲಿ ಮಟ್ಟದಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಮುಂದಾಗಿದೆ. ಕಳೆದೊಂದು ವಾರದಿಂದ ದೆಹಲಿಯಲ್ಲಿ ಡೇರೆ ಹೊಡೆಯುತ್ತಿರುವ ಸೈನಿಕ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಹಿನ್ನೆಲೆದ ಕಸರತ್ತನ್ನು ಮಾಡುತ್ತಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದಿಂದ ಬಂದ 5 ನಾಯಕರುಗಳ ಜೊತೆಗೆ ದೆಹಲಿ ಕರ್ನಾಟಕ ಭವನದಲ್ಲಿ CPY ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ತಡರಾತ್ರಿ ಸಭೆ ನಡೆಸಿದ್ದು ನಾಯಕರು ಹೈಕಮಾಂಡ್ ಭೇಟಿಗಾಗಿ 2 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲು ನಿರ್ಧರಿಸಿದ್ದಾರೆ. ಇವತ್ತು ನಾಯಕರ ಭೇಟಿಗೆ ಅವಕಾಶ ಸಿಗದಿದ್ದರೆ ನಾಳೆ JP ನಡ್ಡಾ ಸೇರಿದಂತೆ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ ಅಂತಲೂ ಹೇಳಲಾಗ್ತಾಯಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ BJPಯ ನಾಯಕರು CP ಯೋಗೀಶ್ವರ್ ಪರ ಹೈಕಮಾಂಡ್ ಮನವೊಲಿಕೆಗೆ ಚಿಂತನೆಯನ್ನು ನಡೆಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾಯಿದೆ. 3 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ BJP ಟಿಕೆಟ್ ಬೇಕು ಅನ್ನೋ ಆಸೆ ಇದೆ. ಈ ಬಾರಿ NDA ಮೈತ್ರಿಕೂಟದಲ್ಲಿ ಸ್ಪರ್ಧಿಸಬೇಕಾದ ಅನಿವಾರ್ಯತೆಯೂ ಕೂಡ ಇದೆ. ಹೀಗಾಗಿ ಟಿಕೆಟ್ ವಿಚಾರದಲ್ಲಿ NDA ನಾಯಕರೇ ತೀರ್ಮಾನ ಮಾಡ್ತಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ ಅಂತ ಗೊತ್ತಾಗ್ತಾಯಿದೆ. ಒಟ್ಟಾರೆ ಚನ್ನಪಟ್ಟಣ ಉಪಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರೋಚಕತೆ ಪಡೆಯುತ್ತಿದ್ದು ಮೈತ್ರಿ ಪಡೆಯಲ್ಲಿ ಟಿಕೆಟ್ ಕಿತ್ತಾಟ ಜೋರಾಗಿ ನಡೀತಿದೆ. ಇದನ್ನು ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತದೆ ಅನ್ನೋ ಸಹ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ ಅಂತಲೇ ಹೇಳಲಾಗ್ತಾಯಿದ್ದು. ಇನ್ನು ಇದರಂತೆ CP ಯೋಗೀಶ್ವರ್ ಅವರು ಕೂಡ ಚನ್ನಪಟ್ಟಣ ಟಿಕೆಟನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ, ಅಕಸ್ಮಾತ್ ನಮಗೆ ಟಿಕೆಟನ್ನು ನಿರಾಕರಿಸಿದರೆ ನಾನು ಬಂಡಾಯವನ್ನು ಸ್ಪರ್ಧೆ ಖಚಿತ ಅನ್ನೋ ಒಂದು ಸಂದೇಶವನ್ನು ಸಹ ರವಾನಿಸಿದ್ರಿಂದ ಚನ್ನಪಟ್ಟಣ ಟಿಕೆಟ್ ಕಬ್ಬಿಣದ ಕಡಲೆಯಾಗಿದೆ 2 ಪಕ್ಷಗಳಿಗೆ ಅಂತಲೇ ಸಹ ಹೇಳಲಾಗ್ತಾಯಿದೆ. ಇನ್ನು ಇದರಂತೆಯೇ ಕಾಂಗ್ರೆಸ್ ಕೂಡ ಆಡಳಿತವಿರುವಂಥ ಕ್ಷೇತ್ರ, ರಾಜ್ಯದಲ್ಲಿ ಆಡಳಿತವಿರುವಂಥ ಪಕ್ಷ ಕಾಂಗ್ರೆಸ್. ಇಲ್ಲಿ ಚನ್ನಪಟ್ಟಣವನ್ನು ಸೋಲೋ ಮಾತೇ ಇಲ್ಲ, ಏಕೆಂದರೆ DK ಶಿವಕುಮಾರ್ ಅವರ ಈ MP ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಕ್ಕಂಥ ಚನ್ನಪಟ್ಟಣ ಲೋಕಸಭಾ ಚುನಾವಣೆ ತಮ್ಮನನ್ನು ಸೋಲನ್ನು ಸೇಡನ್ನು ತೀರಿಸಿಕೊಳ್ಳುವ ತವಕದಲ್ಲಿ DK ಶಿವಕುಮಾರ್ ಅವರಿದ್ದರೆ, ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ ಸಹ ಅಚ್ಚರಿಯ ಅಂತೆ ಈಗಲಾದ್ರೂ ಸಹ ಟಿಕೆಟನ್ನು ಘೋಷಣೆ ಮಾಡದೆ ಸಸ್ಪೆನ್ಸ್ ಆಗಿ ಇಟ್ಟಿರೋದು ಸಹ ಕುತೂಹಲವನ್ನೇ ಕೆರಳಿಸಿದೆ. ಚನ್ನಪಟ್ಟಣ ಚುನಾವಣೆ ಒಕ್ಕಲಿಗ ನಾಯಕರ ಪ್ರತಿಷ್ಠೆ ಅಂತಲೇ ಹೇಳಲಾಗ್ತಾ ಇದೆ. ಏಕೆಂದರೆ ಇಲ್ಲಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ 2 ಜಿದ್ದಿನ ಕಣವಾಗ್ಬೋದು. NDA ಮೈತ್ರಿಕೂಟದಿಂದ ಯಾರೇ ಅಭ್ಯರ್ಥಿಯಾಗಿದ್ದರೂ ಅದು ಕುಮಾರಸ್ವಾಮಿ ಅವರ ಜವಾಬ್ದಾರಿಯಾಗಿರ್ತದೆ. ಕಾಂಗ್ರೆಸ್ಸಿಂದ ಯಾರೇ ಟಿಕೆಟ್ ಅಭ್ಯರ್ಥಿಯಾಗಿದ್ರೂ ಇಲ್ಲಿ DK ಶಿವಕುಮಾರ್ ಅವನ ನಾಮನ ಬಲದಿಂದ ಇಲ್ಲಿ ಚುನಾವಣೆ ನಡೀತದೆ ಅಂತಲೇ ಹೇಳಲಾಗ್ತಾ ಇದೆ. ಇದು ಯಾರೇ ಅಭ್ಯರ್ಥಿಯಾಗಿದ್ದರಿಂದ 2 ಪಕ್ಷಗಳಿಂದ ಯಾರೇ ಅಭ್ಯರ್ಥಿಯಾಗಿದ್ರೂ ಕೂಡ ಇಲ್ಲಿ ಸೋಲು ಗೆಲುವು ಅನ್ನೋದು ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಮಧ್ಯೆನೇ ನಡೆಯೋದು. ಕಾಂಗ್ರೆಸ್ ಸೋತರೆ DK ಶಿವಕುಮಾರ್ ಅವರು ಸೋತರು ಅಂತಾರೆ, NDA ಮೈತ್ರಿಕೂಟ ಸೋತರೆ ಕುಮಾರಸ್ವಾಮಿ ಅವರು ಸೋಲು ಅಂತಲೇ ಕರೀತಾರೆ. ಹಾಗಾಗಿ ಈ ಕ್ಷೇತ್ರ ಭಾರೀ ಜಿದ್ದಿಗೆ ಕ್ಷೇತ್ರವಾಗೋದ್ರಲ್ಲಿ 2 ಮಾತಿಲ್ಲ ಅಂತಲೇ ಹೇಳಲಾಗ್ತಾಯಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.